ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಿರುನಲ್ವೇಲಿಯ ಪೊನ್ಕುಮಾರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಮೊಟ್ಟಮೊದಲನೇದಾಗಿ, ನನ್ನ ಜೀವನದಲ್ಲಿ ಪವಿತ್ರ ಹೋಮಗಳ ಮೂಲಕ ಅನೇಕ ಅಚ್ಚರಿಯ ಪವಾಡಗಳು ಮತ್ತು ದೈವಿಕ ಅನುಭವಗಳನ್ನು ದಯಪಾಲಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅವುಗಳಲ್ಲಿ ವಿದ್ಯಾಹೋಮದಲ್ಲಿ ಭಾಗವಹಿಸಿರುವುದು ನನ್ನ ಜೀವನದ ಅತ್ಯಂತ ಮಹತ್ತರವಾದ ಆಶೀರ್ವಾದದ ಫಲವಾಗಿದೆ. ಬೆಂಗಳೂರಿನಲ್ಲಿ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡುತ್ತಿರುವ ಸಮಯದಲ್ಲಿ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯ ವೇಳೆ ಒಂದು ವಿಷಯದ ಪ್ರಶ್ನೆ ಪತ್ರಿಕೆ ಬಹಳ ಕಠಿಣವಾಗಿತ್ತು. ಒಂದು ಪ್ರಶ್ನೆಯನ್ನೂ ಅರ್ಥ ಮಾಡಿಕೊಳ್ಳಲಾಗದೆ ಪರೀಕ್ಷಾ ಸಭಾಂಗಣದಲ್ಲಿ ಭಯ ಮತ್ತು ಆತಂಕದಿಂದ ನಾನು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದೆ. ಆ ಕ್ಷಣದಲ್ಲಿ ನಾನು, ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್, ನೀವೇ ನನ್ನ ಬುದ್ಧಿವಂತಿಕೆ, ಈ ಪರೀಕ್ಷೆಯನ್ನು ನನ್ನ ಮೂಲಕ ನೀವೇ ಬರೆಯುತ್ತಿದ್ದೀರಿ ಎಂದು ಸಂಪೂರ್ಣ ಶರಣಾಗತಿಯಿಂದ ಪ್ರಾರ್ಥಿಸಿದೆ. ಆ ಶರಣಾಗತಿಯೊಂದಿಗೆ ಉತ್ತರಗಳು ಸರಿಯಾಗಿವೆಯೋ ತಪ್ಪಾಗಿವೆಯೋ ಎಂಬ ಚಿಂತೆಯಿಲ್ಲದೆ ನಾನು ಬರೆಯುವುದನ್ನು ಮುಂದುವರೆಸಿದೆ. ಪರೀಕ್ಷೆಯ ನಂತರ ನನ್ನ ಸಹಪಾಠಿಗಳು ಉತ್ತರಗಳನ್ನು ಚರ್ಚಿಸುತ್ತಿದ್ದಾಗ ನನ್ನ ಉತ್ತರಗಳು ಎಲ್ಲರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿವೆ ಎಂಬುದು ನನಗೆ ತಿಳಿಯಿತು. ನಾನು ಅನುತ್ತೀರ್ಣಳಾಗುತ್ತೇನೆ ಎಂದು ನನಗೆ ಖಚಿತವಾಗಿತ್ತು. ಆದರೆ 1 ತಿಂಗಳ ನಂತರ ಫಲಿತಾಂಶ ಪ್ರಕಟವಾದಾಗ 46 ವಿದ್ಯಾರ್ಥಿಗಳಲ್ಲಿ ಕೇವಲ 2 ಮಂದಿ ಮಾತ್ರ ಉತ್ತೀರ್ಣರಾಗಿದ್ದು, ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ನಾನು ಅವರಲ್ಲಿ ಒಬ್ಬಳಾಗಿದ್ದೆ. ಅಷ್ಟೇ ಅಲ್ಲದೆ ನನ್ನ MBA ಪದವಿಯನ್ನು ವಿಶಿಷ್ಟ ಶ್ರೇಣಿಯಲ್ಲಿ ಪೂರ್ಣಗೊಳಿಸಿ ಪ್ರಚಾರ ತಂತ್ರದ ವಿಷಯದಲ್ಲಿ ಪುಣೆ, ಬೆಂಗಳೂರು, ಕೋಲ್ಕತ್ತಾ ಮತ್ತು ದೆಹಲಿ ಈ 4 ಕೇಂದ್ರಗಳಲ್ಲಿಯೂ ಶ್ರೇಷ್ಠ ಸ್ಥಾನವನ್ನು ಪಡೆದಿದ್ದೆ. ಇದು ಸಂಪೂರ್ಣವಾಗಿ ಅವರ ದೈವಿಕ ಕೃಪೆಯ ಫಲವೇ ಆಗಿದೆ. ಕಾಲೇಜು ದಿನಗಳಲ್ಲಿಯೇ ಮತ್ತೊಂದು ದೊಡ್ಡ ಸವಾಲು ನನ್ನ ಜೀವನದಲ್ಲಿ ಎದುರಾಯಿತು. ನನ್ನ ಸಂಶೋಧನಾ ಪ್ರಬಂಧದ ಕೆಲಸ ಬಹುತೇಕ ಪೂರ್ಣಗೊಂಡಿದ್ದಾಗ ನನ್ನ ಲ್ಯಾಪ್ಟಾಪ್, ಪೆನ್ ಡ್ರೈವ್ ಮತ್ತು ಎಲ್ಲ ಬ್ಯಾಕಪ್ ದಾಖಲೆಗಳು ಕಳುವಾಗಿ ಹೋದವು. ನನ್ನ 3 ತಿಂಗಳುಗಳ ಪರಿಶ್ರಮ ಒಂದೇ ಕ್ಷಣದಲ್ಲಿ ಕಳೆದು ಹೋಯಿತು. ಒಬ್ಬ ಸ್ನೇಹಿತನು ತನ್ನ ಲ್ಯಾಪ್ಟಾಪನ್ನು ನನಗೆ ನೀಡಿದರೂ ನಾನು ಆಳವಾದ ನಿರಾಶೆ ಮತ್ತು ಅಸಹಾಯಕತೆಯಲ್ಲಿ ಮುಳುಗಿದ್ದೆ. ನಾನು ಮತ್ತೊಮ್ಮೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಪೂರ್ಣ ಶರಣಾಗಿ ಮನಪೂರ್ವಕವಾಗಿ ಸಹಾಯಕ್ಕಾಗಿ ಪ್ರಾರ್ಥಿಸಿದೆ. ನಾನು ಪುನಃ ಕೆಲಸ ಆರಂಭಿಸಿದಾಗ ಅಚ್ಚರಿಯ ಪವಾಡವೊಂದು ಸಂಭವಿಸಿತು. ಪ್ರತಿದಿನ ಸುಮಾರು 3 ಗಂಟೆಗಳ ಕಾಲ ನನ್ನ ಕೈಗಳು ನಿರಂತರವಾಗಿ ಯಾವುದೇ ದಣಿವಿಲ್ಲದೆ ಸ್ವಯಂಚಾಲಿತವಾಗಿ ಟೈಪ್ ಮಾಡಲು ಪ್ರಾರಂಭಿಸಿದವು. ಇದು 3 ದಿನಗಳವರೆಗೆ ಮುಂದುವರಿಯಿತು. ಈ ಬಾರಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಮತ್ತು ಉನ್ನತ ಗುಣಮಟ್ಟದ ಭಾಷೆಯೊಂದಿಗೆ ವಿಸ್ಮಯಕಾರಿಯಾಗಿ ನನ್ನ ಸಂಪೂರ್ಣ ಸಂಶೋಧನಾ ಪ್ರಬಂಧ ಮತ್ತೊಮ್ಮೆ ಪೂರ್ಣಗೊಂಡಿತು. 3 ತಿಂಗಳ ಕೆಲಸವನ್ನು 3 ದಿನಗಳಲ್ಲಿ ಮತ್ತೆ ಮಾಡುವುದು ಅಸಾಧ್ಯವೆನಿಸಿದರೂ ಅದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಮಾತ್ರ ಸಾಧ್ಯವಾಯಿತು. ಈ ವರ್ಷ ಆ ಸಮಯದಲ್ಲಿ ನನ್ನ ಬಳಿ ಒಂದೇ ಒಂದು ಪೈಸೆಯೂ ಇಲ್ಲದಿದ್ದರೂ ನಾನು ನನ್ನದೇ ವ್ಯವಹಾರವನ್ನು ಆರಂಭಿಸುವ ಸಾಹಸಕ್ಕೆ ಮುಂದಾದೆ. ನನ್ನ ವಿಶಿಷ್ಟ ವಿನ್ಯಾಸದ ಬಟ್ಟೆ ಅಂಗಡಿಯ ಉದ್ಘಾಟನೆಯ ಮುನ್ನಾ ದಿನವೇ ಒಬ್ಬ ಸ್ನೇಹಿತರೊಬ್ಬರು ಅಚಾನಕ್ಕಾಗಿ ಮುಂದೆ ಬಂದು ಹೂಡಿಕೆಗೆ ಹಣಕಾಸಿನ ನೆರವನ್ನು ಸ್ವಯಂ ಪ್ರೇರಿತವಾಗಿ ನೀಡಿದರು. ನಾನು ಕೇಳಲೇ ಇಲ್ಲ. ಎಲ್ಲವನ್ನೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತಾವೇ ವ್ಯವಸ್ಥೆ ಮಾಡಿದರು. ನನಗೆ ಸಹಾಯವನ್ನು ಹುಡುಕಲು ಸಹ ಅವರು ಅವಕಾಶ ನೀಡುವುದಿಲ್ಲ. ಅದನ್ನು ನೇರವಾಗಿ ನನ್ನ ಬಳಿಗೆ ಕಳುಹಿಸುತ್ತಾರೆ. ನನ್ನ ಜೀವನದ ಪ್ರತಿಯೊಂದು ಅಂಶವನ್ನೂ ನನ್ನ ದೇವರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅಪಾರ ಕರುಣೆ ಮತ್ತು ಪ್ರೀತಿಯಿಂದ ಕಾಪಾಡಿ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ಆಶೀರ್ವದಿಸುತ್ತಾರೆ. ಸದಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಲ್ಲಿ ಶರಣಾಗಿರಲು ಬಯಸುತ್ತೇನೆ.